ಹೌದು, ಚಿತ್ರಾನ್ನ ಮಾಡೋಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಗ್ಯಾಸ್ ಆನ್ ಮಾಡಿ ಕಾದಿರೋ ಎಣ್ಣೆಗೆ ಸಾಸಿವೆ ಕಡಲೆ ಬೀಜ ಹಾಕಿ ಫ್ರೈ ಮಾಡಿ ಎತ್ತಿಡ್ತಾಯಿದ್ದೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ತುಂಬಾ ವೆರೈಟೀಸ್ ಚಿತ್ರಾನ್ನ ಇದೆ, ಆದರೂ ನಮ್ಮ ಮನೇಲಿ ಇದೇ ಫೇಮಸ್ ಮತ್ತು ಫೇವ್ರೇಟ್. ಆಮೇಲೆ 2 ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಜಜ್ಜಿ ಹಾಕಲೇಬೇಕು, ಇಲ್ಲ ಅಂದರೆ ಮುಖಕ್ಕೆ ಸಿಡಿಯುತ್ತೆ. ಆಮೇಲೆ ಒಂದು ಮೀಡಿಯಮ್ ಗಾತ್ರದ ಟೊಮೊಟೊ ಹಣ್ಣು ಹಾಕಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಏನಪ್ಪ ಬರೀ ಟೊಮೊಟೊ ಮತ್ತು ಕಾಯಿ ತುರಿನೇ ಕಾಣಿಸ್ತಾ ಇದೆ ಅಂದ್ಕೋಬೇಡಿ. ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆಬೀಜನ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ. ಕ್ರಿಸ್ಪಿನೆಸ್ ಇರುತ್ತೆ, ಅದನ್ನ ಲಾಸ್ಟಲ್ಲಿ ಆ್ಯಡ್ ಮಾಡೋಣ ಅಂತ. ಆಮೇಲೆ ಸೋಂಪು, ಜೀರಿಗೆ, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಆಮೇಲೆ ನೀವು ನೋಡ್ತಿರೋ ಹಾಗೆ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಿ ಸರಿ ಹೇಳಿರೋ ಹಾಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಚೆನ್ನಾಗಿ ಬೆಂದಿದೆ. ನಾನು ಆವಾಗಲೇ ಹೇಳಿದ್ನಲ್ಲ ಕ್ರಿಸ್ಪಿನೆಸ್ ಅಂತ. ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಕಡಲೆಬೀಜ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ತಿರುವಾಗ್ತಾಯಿದ್ದೀನಿ. ಆಮೇಲೆ ಗ್ರೀನರಿ ಆಗಿರಬೇಕು ಅಂತ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನ ಹಾಕಿ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಟರ್ಮರಿಕ್ ಅಂತ ಯೋಚನೆ ಮಾಡ್ತಾರೆ, ಕೂಲ್ ಡ್ಯೂಡ್ಸ್. ನಾನು ಯಾವಾಗಲೂ ಗ್ಯಾಸ್ನ ಆಫ್ ಮಾಡಿದ ಮೇಲೇ ಟರ್ಮರಿಕ್ನ ಆ್ಯಡ್ ಮಾಡೋದು. ಆಮೇಲೆ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಹಾಕಿ ಅರಿಶಿಣದ ಪುಡಿ ಮತ್ತು ನಿಂಬೆಹಣ್ಣು ಹಾಕಿದ ಮೇಲೆ ಒಂದು ರೌಂಡ್ ತಿರುವಾಕಿ ಈ ರೀತಿ ರೆಡಿಯಾಗಿರೋ ಚಿತ್ರಾನ್ನದ ಗೊಜ್ಜಿಗೆ ಕರಿಬೇವಿನ ಸೊಪ್ಪಿಂದ ಡೆಕೋರೇಷನ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ರೆಡಿಯಾಗಿರೋ ಗೊಜ್ಜನ್ನ ಕಲಸಿ ಕೊಟ್ಟರೆ ತಿಂದವರು ಅನ್ನೋದು ಒನ್ ಮೋರ್ ಅಂತಾನೆ.